ರಾಜಕೀಯದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದ ಬೇಕು. ಜನರ ಆಶೀರ್ವಾದದಿಂದಲೇ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅನ್ನೋ ಒಂದು ಮಾತುಗಳನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾವೇರಿಯಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಇನ್ನು ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಅಂತಲೂ ಕೂಡ ಸಿಎಂ ಹೇಳ್ತಾರೆ. ಇಲ್ಲಿವರೆಗೂ ಕೂಡ ಜನರ ಆಶೀರ್ವಾದದಿಂದ ಬಂದಿದ್ದೀವಿ, ಮುಂದೆಯೂ ಮುಂದುವರಿತೀವಿ ಅನ್ನೋದನ್ನು ಕೂಡ ಮತ್ತೆ ಹೇಳಿದ್ರು ಸಿಎಂ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗಳು ದಿನಕ್ಕೊಂದು ಗಮನಿಸ್ತಾ ಇದ್ರೆ ನಾನೇ ಇರ್ತೀನಿ, ನಾನೇ ಕಂಟಿನ್ಯೂ ಆಗ್ತೀನಿ ಸಿಎಂ ಆಗಿ ಅಂತಲೂ ಕೂಡ ಹೇಳ್ತಾರೆ. ಅದಾದ್ಮೇಲೆ ಇಲ್ಲ ಹೈಕಮಾಂಡ್ ಇಚ್ಛೆ ಪಟ್ರೆ ಅಂತಲೂ ಕೂಡ ಹೇಳ್ತಾರೆ. ನೀವು ಕೂಡ ಹೈಕಮಾಂಡ್ ಮೇಲೆ ಹಾಕಿದ್ರು, ಹೈಕಮಾಂಡ್ ಬಯಸಿದ್ರೆ ನಾವು ಇರ್ತೀವಿ ಸಿಎಂ ಆಗಿ ಅನ್ನೋದು ಇವತ್ತು ಕೂಡ ಒಂದಷ್ಟು ಅದೇ ರೀತಿಯಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಪರಿಪೂರ್ಣಾವಧಿ ಮುಗಿಸಿ ಅದು ಮತ್ತೆ ಅದು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇಲ್ಲ ಸರ್, ಪೂರ್ಣಾವಧಿಯ ಸಿಎಂ ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದೆ ಚೀಫ್ ಮಿನಿಸ್ಟರ್ ಹೆಂಗೆ ಈ ಸಂದರ್ಭ ಪೂರ್ಣಾವಧಿ ಸಿಎಂ ಆಗ್ತೀರಿ ವಿಶ್ವಾಸ ತಮಗೆ ಪೂರ್ಣಾವಧಿ ಸಿಎಂ ಆಗ್ತೀರಿ ವಿಶ್ವಾಸ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಈ ಚಿಂತನೆಗಳನ್ನ ಕಾಯ್ದೆಯಾಗಿ ಮಾಡಿರ್ತಕ್ಕಂಥ ಅರಸೋರ ಸಾಧನೆಯನ್ನು ಹಿಂದಿಕ್ಕಿದ್ರಿ ಸರ್. ಈಗ ನಿಮ್ಮ ಚಿಂತನೆಗಳು ಯಾವ ರೀತಿ ಇರ್ತಾವೆ? ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ರಾಜಕೀಯದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದ ಬೇಕು. ಜನರ ಆಶೀರ್ವಾದದಿಂದಲೇ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅನ್ನೋ ಒಂದು ಮಾತುಗಳನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾವೇರಿಯಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಇನ್ನು ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಅಂತಲೂ ಕೂಡ ಸಿಎಂ ಹೇಳ್ತಾರೆ. ಇಲ್ಲಿವರೆಗೂ ಕೂಡ ಜನರ ಆಶೀರ್ವಾದದಿಂದ ಬಂದಿದ್ದೀವಿ, ಮುಂದೆಯೂ ಮುಂದುವರಿತೀವಿ ಅನ್ನೋದನ್ನು ಕೂಡ ಮತ್ತೆ ಹೇಳಿದ್ರು ಸಿಎಂ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗಳು ದಿನಕ್ಕೊಂದು ಗಮನಿಸ್ತಾ ಇದ್ರೆ ನಾನೇ ಇರ್ತೀನಿ, ನಾನೇ ಕಂಟಿನ್ಯೂ ಆಗ್ತೀನಿ ಸಿಎಂ ಆಗಿ ಅಂತಲೂ ಕೂಡ ಹೇಳ್ತಾರೆ. ಅದಾದ್ಮೇಲೆ ಇಲ್ಲ ಹೈಕಮಾಂಡ್ ಇಚ್ಛೆ ಪಟ್ರೆ ಅಂತಲೂ ಕೂಡ ಹೇಳ್ತಾರೆ. ನೀವು ಕೂಡ ಹೈಕಮಾಂಡ್ ಮೇಲೆ ಹಾಕಿದ್ರು, ಹೈಕಮಾಂಡ್ ಬಯಸಿದ್ರೆ ನಾವು ಇರ್ತೀವಿ ಸಿಎಂ ಆಗಿ ಅನ್ನೋದು ಇವತ್ತು ಕೂಡ ಒಂದಷ್ಟು ಅದೇ ರೀತಿಯಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಪರಿಪೂರ್ಣಾವಧಿ ಮುಗಿಸಿ ಅದು ಮತ್ತೆ ಅದು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇಲ್ಲ ಸರ್, ಪೂರ್ಣಾವಧಿಯ ಸಿಎಂ ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದೆ ಚೀಫ್ ಮಿನಿಸ್ಟರ್ ಹೆಂಗೆ ಈ ಸಂದರ್ಭ ಪೂರ್ಣಾವಧಿ ಸಿಎಂ ಆಗ್ತೀರಿ ವಿಶ್ವಾಸ ತಮಗೆ ಪೂರ್ಣಾವಧಿ ಸಿಎಂ ಆಗ್ತೀರಿ ವಿಶ್ವಾಸ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಈ ಚಿಂತನೆಗಳನ್ನ ಕಾಯ್ದೆಯಾಗಿ ಮಾಡಿರ್ತಕ್ಕಂಥ ಅರಸೋರ ಸಾಧನೆಯನ್ನು ಹಿಂದಿಕ್ಕಿದ್ರಿ ಸರ್. ಈಗ ನಿಮ್ಮ ಚಿಂತನೆಗಳು ಯಾವ ರೀತಿ ಇರ್ತಾವೆ? ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ.